ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಅಗೆದಷ್ಟು ಆಳವಾಗಿ ಹೋಗ್ತಾನೆ ಇದೆ. ಈಗ ಕೋರ್ಟ್ ಅತಿ ದೊಡ್ಡ ಶಾಕ್ ಅನ್ನು ಕೊಟ್ಟಿದೆ. ಪ್ರಮುಖವಾಗಿ ಎಸ್ಐಟಿ ತನಿಖೆಯನ್ನ ರದ್ದು ಮಾಡುವ ಮೂಲಕ ಈ ಪ್ರಕರಣದ ಕಂಪ್ಲೀಟ್ ಜವಾಬ್ದಾರಿಯನ್ನ ಸಿಬಿಐ ಹೆಗಲಿಗೆ ಕೋರ್ಟ್ ಕೊಟ್ಟು ಆದೇಶ ನೀಡಿದೆ. ಪ್ರಕರಣದ ಇನ್ವೆಸ್ಟಿಗೇಷನ್ ಓಪನ್ ಆಗು ಎಲ್ಲಾ ರೀತಿಯ ಸಾಧ್ಯತೆ ಕಾರಣ ಸಿಬಿಐ ತನಿಖೆ ಪ್ರಾರಂಭ ಆಗುತ್ತೆ. ಎಸ್ಐಟಿಯಿಂದ ಪ್ರಕರಣದ ತನಿಖೆ ಸಿಬಿಐಗೆ ಶಿಫ್ಟ್ ಆಗಿದೆ. ಸಿಬಿಐ ತನಿಖೆ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಪ್ರಕರಣವನ್ನ ಸಿಬಿಐ ತನಿಖೆಗೆ ಹೈಕೋರ್ಟ್ ಕೊಟ್ಟು ಆದೇಶ ನೀಡಿದೆ. ಹಣ ವರ್ಗಾವಣೆಯ ಬಗ್ಗೆ ತನಿಖೆ ನಡೆಸಲಿದೆ ಸಿಬಿಐ. ಹಾಗಾಗಿ ಕೇಸ್ ಓಪನ್ ಆರಂಭದಿಂದಲೂ ಕೂಡ ಈ ತನಿಖೆ ಮತ್ತಷ್ಟು ಚುರುಕಾಗುವ ಸಾಧ್ಯತೆ ಇದೆ. ಚೈನ್ ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಶಾಕ್ ಎದುರಾಗುವ ಎಲ್ಲಾ ರೀತಿಯ ಸಾಧ್ಯತೆಗಳಿದೆ. ವಾಲ್ಮೀಕಿ ನಿಗಮ ಇಲ್ಲಾದಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಅತಿ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿತ್ತು. ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮುಜುಗರ ತರುವಂತ ಸನ್ನಿವೇಶ ಆಗಿತ್ತು ಈ ಹಗರಣದಿಂದ. ಆ ಇಲಾಖೆಯ ಸಚಿವರು ಕೂಡ ರಾಜೀನಾಮೆ ಕೊಟ್ಟು ಜೈಲಿಗೆ ಹೋಗಿ ಬರುವಂತಹ ಪರಿಸ್ಥಿತಿ ಕೂಡ ಎದುರಾಯಿತು. ಕಾರಣ ಇದೇ ವಾಲ್ಮೀಕಿ ನಿಗಮದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 180 ಕೋಟಿ. ಪ್ರಮುಖವಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ, ಅದರಲ್ಲೂ ಕೂಡ ಈ ಬಳ್ಳಾರಿ ಜಿಲ್ಲೆಯ ಚುನಾವಣೆಗೆ ಅದರ ಹಣ ದುರ್ಬಳಕೆ ಆಗಿದೆ ಅನ್ನುವಂಥ ಗಂಭೀರ ಆರೋಪ. ಅದಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ಮಾಡಿದಾಗ, ತಲಾಶ್ಗಳನ್ನ ಮಾಡಿದಾಗ, ಅದರ ಆಳವಾಗಿ ತನಿಖೆ ಮಾಡಿದಾಗ ಎಲ್ಲವೂ ಕೂಡ ಸ್ಪಷ್ಟವಾಗಿ ಹೋಯಿತು. ಈ ಹಣ ಎಲ್ಲೆಲ್ಲಿ ಯಾವ ರೀತಿ ವರ್ಗಾವಣೆ ಆಗಿತ್ತು ಅನ್ನುವಂತಹ ವಿಚಾರವನ್ನ ಇಂಚಿಂಚಾಗಿ ಇಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಕೂಡ ಜೈಲಿಗೆ ಹೋಗಿ ಬರುವಂತಹ ಪರಿಸ್ಥಿತಿ. ಆನಂತರ ಅವರ ತಲೆದಂಡ ಆಯಿತು. ಪ್ರಮುಖವಾಗಿ ಇಲ್ಲಿ ಬಚಾವಾಗಿದ್ದು ಯಾರು ಅಂದ್ರೆ ಶಾಸಕ ದದ್ದಲ್. ಯಾವ ಕ್ಷಣಕ್ಕಾದ್ರೂ ದದ್ದಲ್ ಅವ್ರಿಗೂ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಕಾರಣ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ಆಗಿದ್ರು. ಬಟ್ ಈಗ ಮತ್ತೊಮ್ಮೆ ಸಿಬಿಐ ತನಿಖೆ ಆರಂಭ ಆಗ್ತಾ ಇರೋದ್ರಿಂದ, ಕೇಸ್ ಓಪನ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಶಾಸಕ ದದ್ದಲ್ ಸೇರಿದಂತೆ ಒನ್ಸ್ ಅಗೇನ್ ಮಾಜಿ ಸಚಿವ ನಾಗೇಂದ್ರ ಸೇರಿದಂತೆ ಎಲ್ಲರಿಗೂ ಕೂಡ ಸಂಕಷ್ಟ ಎದುರಾಗುವ ಸಾಧ್ಯತೆಗಳಿದೆ ಕೇಸ್ ಓಪನ್ ಆಗೋದ್ರಿಂದ. ಪ್ರಮುಖವಾಗಿ ಸಿಬಿಐಗೆ ಕೇಸನ್ನ ನೀಡಲೇಬೇಕು ಅಂತ ಹೋರಾಟ ಮಾಡಿದವರು ಬಿಜೆಪಿ ನಾಯಕರು, ಪ್ರಮುಖವಾಗಿ ಅದರಲ್ಲಿ ಯತ್ನಾಳ್ ಬಣದವರು. ಯತ್ನಾಳ್ ಒಂದು ಅರ್ಜಿನ ಕೂಡ ಸಲ್ಲಿಕೆ ಮಾಡ್ತಾರೆ ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ. ಹಾಗಾಗಿ ಯತ್ನಾಳ್ ಅವರು ನಿನ್ನೆ ಬಹಳ ಸಂತಸದಿಂದ ಮಾತಾಡ್ತಾ ಇದ್ರು, ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ. ಗೊತ್ತಿಲ್ಲ ಸಿಬಿಐ ತನಿಖೆ ಆದಾಗ ಯಾರ್ಯಾರ ತಲೆದಂಡ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.